ಓಂ ಶಾಂತಿ. ಮನಸ್ಸಿನ ಭಯ, ಆತಂಕ, ಚಿಂತೆಗಳನ್ನು ಬಿಡುಗಡೆಗೊಳಿಸುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನೀವು ಆರಾಮವಾಗಿ ಕುಳಿತುಕೊಂಡಿದ್ದೀರಾ? ವಿಶ್ರಾಂತಿಯ ಅನುಭವವನ್ನು ಮಾಡ್ತಾ ಇದ್ದೀರಾ? ಮೃದುವಾಗಿ ನಿಮ್ಮ ಮನಸ್ಸು ಬುದ್ಧಿಯನ್ನ ಹಿಂದುಗಡೆ ತೆಗೆದುಕೊಳ್ತಾ ಇದ್ದೀರಾ? ನಿಮ್ಮ ಮೇಲೆ ನೀವು ಗಮನ ಹರಿಸ್ತಾ ಇದ್ದೀರಾ? ಈ ಸಮಯ ನೀವು ನಿಮಗಾಗಿ ತೆಗೆದುಕೊಂಡಿದ್ದೀರಾ. ನಿಮ್ಮ ಮನಸ್ಸಿನ ಭಾರವನ್ನ ಇಳಿಸುವುದಕ್ಕಾಗಿ ತೆಗೆದುಕೊಂಡಿದ್ದೀರಾ. ನೀವು ನಿಮ್ಮ ಮನಸ್ಸನ್ನ ಗಮನಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸಿನ ಧ್ವನಿಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಇದ್ದೀರಾ. ಅಲ್ಲಿ ಅನೇಕ ವಿಚಾರಗಳಿದ್ದಾವೆ, ಆಲೋಚನೆಗಳಿದ್ದಾವೆ. ಕೆಲವೊಂದು ಆಲೋಚನೆಗಳು ಭಯದಿಂದ ಕೂಡಿದ್ದಾವೆ, ಕೆಲವೊಂದು ಆಲೋಚನೆಗಳು ಆತಂಕದಿಂದ ತುಂಬಿದ್ದಾವೆ, ಕೆಲವೊಂದು ಆಲೋಚನೆಗಳು ಚಿಂತೆಯಿಂದ ಕೂಡಿದ್ದಾವೆ. ನೀವು ನಿಮ್ಮ ಮನಸ್ಸಿನ ಧ್ವನಿಯನ್ನ ಕೇಳಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸು ಭಯದಿಂದ ತುಂಬಿದೆ. ಈ ತರ ಆಗ್ಬಿಟ್ರೆ, ಅಂದ್ಕೊಂಡಂತೆ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಏನು? ನನ್ನಿಂದ ಇದು ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹೀಗಾಗ್ಬೇಕಲ್ಲ, ಆಗ್ಲಿಲ್ಲ ಅಂತಂದ್ರೆ ಇಂತಲ್ಲಿ ನಾನು ಹೋಗ್ತಾ ಇರೋದು ಸರಿನಾ? ಸರಿ ಆಗ್ಲಿಲ್ಲ ಅಂತಂದ್ರೆ, ಸರಿ ಇರ್ಲಿಲ್ಲ ಅಂತಂದ್ರೆ, ಈ ರೀತಿ ಅನೇಕ ಭಯದಿಂದ ತುಂಬಿರುವ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿದ್ದಾವೆ. ಮುಂದೆ ಹೇಗೆ? ಮತ್ತೆ ವೈಫಲ್ಯ ಹೊಂದಿದ್ರೆ ಹೇಗೆ? ಸರಿಯಾಗಿ ಬರಲಿಲ್ಲ ಅಂದ್ರೆ ಏನ್ ಮಾಡೋದು? ಈ ತರ ಚಿಂತೆ, ಆತಂಕದಿಂದ ತುಂಬಿರುವಂತಹ ವಿಚಾರಗಳು ಮನಸ್ಸಿನಲ್ಲಿದ್ದಾವೆ. ನಿಮಗೆ ಅರಿವಿದೆ, ನಿಮ್ಮ ಎಲ್ಲ ಭಯಗಳಿಗಿಂತ ನೀವು ಬಹಳ ಶಕ್ತಿಶಾಲಿಯಾಗಿದ್ದೀರಾ ಅಂತ. ನೀವು ಸಾಕ್ಷಿಯಾಗಿ ನಿಮ್ಮ ಮನಸ್ಸನ್ನ ನೋಡ್ತಾ ಇದ್ದೀರಾ, ಪರಿಶೀಲನೆ ಮಾಡ್ತಾ ಇದ್ದೀರಾ. ಈ ಎಲ್ಲ ಭಯಗಳಿಗೆ ಕಾರಣ ಏನು ಅಂತ. ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ನಿಮ್ಮ ಭೂತಕಾಲದ ಸಮಯ ಆಗಿದೆ. ನಿಮ್ಮ ಭೂತಕಾಲದಲ್ಲಿ ನೀವು ಮಾಡಿರುವಂತಹ ತಪ್ಪಾಗಿರುವಂತಹ ಆಯ್ಕೆಗಳು, ತಪ್ಪಾಗಿ ತೆಗೆದುಕೊಂಡಂತಹ ನಿರ್ಧಾರಗಳು, ಅನುಭವಿಸಿರುವಂತಹ ವೈಫಲ್ಯಗಳು, ತಿರಸ್ಕಾರಗಳು, ಇವೆಲ್ಲವುಗಳು ಕೂಡ ವರ್ಷಾನುಗಟ್ಲೆ ಭಯ, ಆತಂಕ, ಚಿಂತೆಗಳ ರೂಪದಲ್ಲಿ ಹೊರಹೊಮ್ತಾ ಇದ್ದಾವೆ. ಈ ಎಲ್ಲ ಭಾವನೆಗಳಿಗೂ ಕಾರಣ ಆಗಿರುವಂತಹ ಆ ದೃಶ್ಯಗಳನ್ನ ನೀವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀರಾ. ನಮ್ಮ ಜೀವನವೇ ದೃಶ್ಯಗಳ ಸರಣಿಯಾಗಿದೆ. ಆ ಹಿಂದಿನ ಘಟನೆಗಳ ದೃಶ್ಯವನ್ನ ನೆನಪು ಮಾಡಿಕೊಳ್ತಾ ಇದ್ದೀರಾ. ಯಾವ ಸಮಯದಲ್ಲಿ ಈ ಭಯವನ್ನ ನೀವು ರಚಿಸಿದ್ರಿ, ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಆ ದೃಶ್ಯಕ್ಕೆ ಕಾರಣ ಆಗಿರುವಂತಹ ಪರಿಸ್ಥಿತಿ, ಜನರು, ಅವರ ವ್ಯವಹಾರ ಮತ್ತು ನಿಮ್ಮನ್ನ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ದೃಶ್ಯ ಕೇವಲ ನಿಮ್ಮ ಜೀವನದ ಒಂದು ದೃಶ್ಯ ಮಾತ್ರ ಆಗಿದೆ. ಈ ದೃಶ್ಯದ ನಂತರ ಅನೇಕ ದೃಶ್ಯಗಳು ನಿಮ್ಮ ಜೀವನದಲ್ಲಿ ಘಟಿಸಿದಾವೆ. ಅವೆಲ್ಲನೂ ಕೂಡ ಸುಖ ತಂದಿದ್ದಾವೆ, ಖುಷಿಯನ್ನ ನೀಡಿದ್ದಾವೆ, ಶಾಂತಿಯನ್ನ ನೀಡಿದ್ದಾವೆ. ಆದ್ರೆ ಈ ದೃಶ್ಯ ಮಾತ್ರ ಭಯದ ದಾಖಲೆಯನ್ನ ನಿಮ್ಮ ಮನಸ್ಸಿನಲ್ಲಿ ಮಾಡಿದೆ, ಆತಂಕದ ದಾಖಲೆಯನ್ನ ನಿಮ್ಮ ಮನಸ್ಸಿನಲ್ಲಿ ಮಾಡಿದೆ. ಎಲ್ಲ ದೃಶ್ಯಗಳನ್ನ ಗಮನಿಸಿದಾಗ ಎಲ್ಲ ದೃಶ್ಯಗಳು ಕೂಡ ಭಿನ್ನ ಭಿನ್ನವಾಗಿದ್ದಾವೆ. ವರ್ತಮಾನದಲ್ಲಿ ಘಟಿಸುವಂತಹ ಅಥವಾ ಭವಿಷ್ಯದಲ್ಲಿ ಘಟಿಸಬಹುದಾದಂತಹ ಎಲ್ಲ ದೃಶ್ಯಗಳು ಕೂಡ
ಬೇರೆನೇ ಆಗಿರ್ತವೆ. ಯಾಕೆ ಅಂತಂದ್ರೆ ನಾನು ಸಮಯದನುಸಾರ ಬದಲಾವಣೆ ಆಗ್ತಾ ಇದ್ದೇನೆ, ಶಕ್ತಿಶಾಲಿ ಆಗ್ತಾ ಇದ್ದೇನೆ. ಬಲೆ ಅದೇ ಪರಿಸ್ಥಿತಿ ವರ್ತಮಾನದಲ್ಲಿ ಕೂಡ ಬರಬಹುದು, ಭವಿಷ್ಯದಲ್ಲಿ ಕೂಡ ಬರಬಹುದು. ವ್ಯಕ್ತಿಗಳ ವ್ಯವಹಾರ ಅದೇ ರೀತಿ ಇರಬಹುದು. ಆದ್ರೆ ನಾನು ಬದಲಾಗಿದ್ದೇನೆ, ನಾನು ಹೊಸದಾಗಿದ್ದೇನೆ. ನನ್ನ ಆಂತರಿಕ ಶಕ್ತಿಗಳು ವೃದ್ಧಿಯಾಗಿದ್ದಾವೆ. ನನ್ನ ಪ್ರತಿಕ್ರಿಯೆಗಳು ಖಂಡಿತವಾಗ್ಲೂ ಕೂಡ ಭಿನ್ನವಾಗಿದ್ದಾವೆ. ಏನೆಲ್ಲ ಭಯ ವರ್ತಮಾನದಲ್ಲಿ ನನ್ನನ್ನ ಕಾಡ್ತಾ ಇತ್ತು, ಮತ್ತೆ ಇದೇ ರೀತಿ ಘಟನೆಗಳು ಘಟಿಸಿದ್ರೆ, ಮತ್ತೆ ಇದೇ ರೀತಿ ವೈಫಲ್ಯಗಳು ಸಂಭವಿಸಿದ್ರೆ, ಮತ್ತೆ ಇದೇ ರೀತಿ ತಿರಸ್ಕಾರ ಬಂದ್ಬಿಟ್ರೆ, ಇಂಥ ಎಲ್ಲ ಭಯಗಳನ್ನ ಒಂದು ಅರಿವಿನೊಂದಿಗೆ ನನ್ನ ಸಾಮರ್ಥ್ಯವನ್ನ ಸ್ಮರಣೆ ಮಾಡಿಕೊಳ್ತಾ, ನನ್ನ ಹೊಸ ವ್ಯಕ್ತಿತ್ವ ಸ್ವರೂಪವನ್ನ ಸ್ಮರಣೆ ಮಾಡಿಕೊಳ್ತಾ, ನನ್ನ ಆತ್ಮವಿಶ್ವಾಸವನ್ನ ಜಾಸ್ತಿ ಆಗಿರೋದನ್ನ ಗಮನಿಸ್ತಾ, ನಾನು ಬದಲಾಗಿದ್ದೇನೆ, ನಾನು ಹೆಚ್ಚು ಶಕ್ತಿಯುತವಾಗಿದ್ದೇನೆ, ನಾನು ಆತ್ಮವಿಶ್ವಾಸದಿಂದ ಕೂಡಿದ್ದೇನೆ, ಉಮಂಗ ಉತ್ಸಾಹದಿಂದ ಇದ್ದೇನೆ. ನನ್ನ ಜೀವನದಲ್ಲಿ ಪರಿಸ್ಥಿತಿಗಳನ್ನ ಹಗುರವಾಗಿ ತೆಗೆದುಕೊಳ್ಳುವಂತಹ ಸ್ಥಿರವಾದ ಮನಸ್ಸು, ಬಲವಾದ ಮನಸ್ಸು ವರ್ತಮಾನದಲ್ಲಿ ನಾನು ಹೊಂದಿದ್ದೇನೆ. ಈ ಎಲ್ಲ ತಿಳುವಳಿಕೆಯೊಂದಿಗೆ ನಾನು ಈ ಭಯವನ್ನ ನನ್ನ ಮನಸ್ಸಿನಿಂದ ಹೊರಹಾಕ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಗುರಿಯನ್ನ ನಾನು ಇಟ್ಟುಕೊಂಡಿದ್ದೇನೆ. ಆ ಗುರಿ ಒಂದು ಎತ್ತರವಾದ ಶಿಖರದಂತೆ ಇದೆ. ಆ ಗುರಿಯನ್ನ ತಲುಪಬೇಕು ಅಂತ ನಾನು ಬಹಳ ಇಷ್ಟಪಡ್ತೇನೆ. ಆ ಎತ್ತರದ ಶಿಖರದ ತುದಿಯಲ್ಲಿ ನಾನು ತಲುಪಬೇಕು, ಆ ಆನಂದವನ್ನ ನಾನು ಅನುಭವ ಮಾಡಬೇಕು. ಆ ಎತ್ತರವಾದ ಶಿಖರವನ್ನ ಏರುವಂತಹ ಕಲೆ ನನಗೆ ಗೊತ್ತಿದೆ. ಉಮಂಗ ಉತ್ಸಾಹ ನನ್ನಲ್ಲಿದೆ. ಆ ಆತುರತೆನೂ ಕೂಡ ನಾನು ಹೊಂದಿದ್ದೇನೆ. ನಿಮ್ಮನ್ನ ನೀವು ಕಲ್ಪಿಸಿಕೊಳ್ಳಿ, ಒಂದು ಎತ್ತರವಾದ ಶಿಖರದ ಬಳಿ ನಿಂತುಕೊಂಡಿದ್ದೀರಾ. ಆ ಶಿಖರದ ಅಡಿಯಲ್ಲಿ ನೀವು ನಿಂತಿದ್ದೀರಾ. ಆ ಶಿಖರವನ್ನ ನೀವು ಹತ್ತಬೇಕು ಅಂತ ಉಮಂಗ ಉತ್ಸಾಹದಿಂದ ಮುಂದೆ ಸಾಗ್ತಾ ಇದ್ದೀರಾ. ಆದ್ರೆ ನಿಮ್ ಜೊತೆಗೆ ಈ ಭಯಗಳ, ಆತಂಕಗಳ, ಚಿಂತೆಗಳ ಒಂದು ದೊಡ್ಡ ಚೀಲ, ಭಾರವಾದ ಚೀಲ ನಿಮ್ಮೊಂದಿಗಿದೆ. ನೀವು ಎಷ್ಟು ಮೇಲಕ್ಕೆ ಹತ್ತಲು ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ಹೊರೆಯ ಕಾರಣ, ಈ ಭಾರವಾದ ಚೀಲದ ಕಾರಣ, ಇದನ್ನ ನೀವು ಹೊತ್ತಿಕೊಂಡಿರುವ ಕಾರಣ ಪದೇ ಪದೇ ಕೆಳಗಡೆಗೆ ಜರಿದು ಬರ್ತಾ ಇದ್ದೀರಾ. ನೀವು ಒಂದು ನಿಮಿಷ ಈ ಬ್ಯಾಗ್ ಅನ್ನ ಗಮನಿಸ್ತಾ ಇದ್ದೀರಾ. ಈ ಬ್ಯಾಗು, ಈ ಚೀಲ ನಿಮ್ಮ ಮನಸ್ಸಿನಲ್ಲಿರುವಂತಹ ಆ ಭಯಗಳಿಂದ ತುಂಬಿದೆ, ಆ ಆತಂಕಗಳಿಂದ ತುಂಬಿದೆ, ಆ ಚಿಂತೆಗಳಿಂದ ತುಂಬಿದೆ. ನೀವು ನಿಮ್ಮ ವರ್ತಮಾನದ ಹೊಸ ವ್ಯಕ್ತಿತ್ವವನ್ನ, ಸ್ವರೂಪವನ್ನ ಸ್ಮರಣೆ ಮಾಡ್ತಾ ಈ ಬ್ಯಾಗ್ನಲ್ಲಿರುವಂತಹ ಭಯಗಳನ್ನೆಲ್ಲ ಬಿಟ್ಟು ಬಿಡ್ತಾ ಇದ್ದೀರಾ. ಪ್ರತಿಯೊಂದು ದೃಶ್ಯನೂ ಕೂಡ ಜೀವನದಲ್ಲಿ ಭಿನ್ನವಾಗಿದೆ. ಭಲೆ ಅದೇ ದೃಶ್ಯ ಪುನರಾವರ್ತನೆಯಾದರೂ ಕೂಡ ಆ ದೃಶ್ಯಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ನಾನು ಬಹಳ ಶಕ್ತಿಶಾಲಿಯಾಗಿದ್ದೇನೆ, ಪರಿವರ್ತನೆಯಾಗಿದ್ದೇನೆ. ಖಂಡಿತವಾಗ್ಲೂ ಕೂಡ ಪರಿಸ್ಥಿತಿಗಳನ್ನ ಬಹಳ ಸಹಜವಾಗಿ ಎದುರಿಸುವಂತಹ ಶಕ್ತಿ ನನ್ನಲ್ಲಿದೆ. ಈ ಆತ್ಮವಿಶ್ವಾಸದೊಂದಿಗೆ ಆ ಭಯಗಳನ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ನೋಡಿ, ನಿಮ್ಮಲ್ಲಿದ್ದ ಆ ಚೀಲ
ಹಗುರ ಆಗ್ತಾ ಇದೆ, ಅದರ ಗಾತ್ರ ಕಡಿಮೆ ಆಗ್ತಾ ಇದೆ, ಅದರ ಹೊರೆ ಇಳಿತಾ ಇದೆ. ನೀವು ಮತ್ತೆ ಸೂಕ್ಷ್ಮವಾಗಿ ನಿಮ್ಮನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಯಾವ ಆತಂಕ ಭಯಗಳಿದಾವೆ ನಿಮ್ಮ ಮನಸ್ಸಿನಲ್ಲಿ ಅಂತ. ಇನ್ನೊಂದು ದೊಡ್ಡದಾದ ಭಯ ಅಂತಂದ್ರೆ ಜನರ ಅಭಿಪ್ರಾಯಗಳ ಭಯ. ಜನರು ನಿಮ್ಮನ್ನ ಯಾವ ರೀತಿ ಟೀಕಿಸ್ತಾ ಇದ್ದಾರೆ, ಯಾವ ರೀತಿ ನಿಮಗೆ ತೀರ್ಪು ನೀಡ್ತಾ ಇದ್ದಾರೆ, ಜಡ್ಜ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಿಮ್ಮನ್ನ ತೆಗಳ್ತಾ ಇದ್ದಾರೆ. ಅನೇಕ ಜನರು ಅನೇಕ ಅಭಿಪ್ರಾಯಗಳನ್ನ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಜನರ ಅಭಿಪ್ರಾಯಗಳ ಭಯ ಮನಸ್ಸಿನಲ್ಲಿ ಬಹಳ ಜಾಗವನ್ನ ಪಡೆದಿದೆ, ಬಹಳ ಹೊರೆಯಂತೆ ಅನುಭವ ಆಗ್ತಾ ಇದೆ. ಜನರ ತಿರಸ್ಕಾರದ ಭಯ, ಜನರ ಟೀಕೆಗಳ ಭಯ. ಇವತ್ತು ನಾನು ಈ ಸಮಯವನ್ನ ಈ ಎಲ್ಲ ಭಯಗಳನ್ನ ಬಿಡುಗಡೆಗೊಳಿಸೋದಕ್ಕಾಗಿ, ಇವುಗಳಿಂದ ಮುಕ್ತಳಾಗೋದಕ್ಕಾಗಿ ತೆಗೆದುಕೊಳ್ತಾ ಇದ್ದೇನೆ. ನಾನು ಅದೇ ವ್ಯಕ್ತಿಯಾಗಿದ್ದೇನೆ, ಅದೇ ಕೆಲಸವನ್ನ ಮಾಡ್ತಾ ಇದ್ದೇನೆ. ಆದ್ರೆ ನನ್ನನ್ನ ನೋಡ್ತಾ ಹಲವಾರು ಜನರು ಹಲವಾರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಕೆಲವರು ನಾನು ಶಾಂತ ಸ್ವಭಾವದವಳು ಎಂದು ಅಭಿಪ್ರಾಯ ಪಟ್ರೆ, ಇನ್ನು ಕೆಲವೊಬ್ರು ನಾನು ಕೋಪಿಷ್ಟಳು ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೆಲವೊಬ್ರು ನಾನು ಸ್ಫೂರ್ತಿಯನ್ನ ತುಂಬುವಂತವಳು ಅಂತ ಅಭಿಪ್ರಾಯ ಪಟ್ರೆ, ಇನ್ನು ಕೆಲವೊಬ್ರು ನನಗೆ ಸಮಯದ ಅರಿವೇ ಇಲ್ಲಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ನಾನು ಒಬ್ಬಳೇ ಆಗಿದ್ದೇನೆ, ಅದೇ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಆದ್ರೆ ಹಲವಾರು ಜನರ ಅಭಿಪ್ರಾಯಗಳು ನನ್ನ ಬಗ್ಗೆ ಭಿನ್ನ ಭಿನ್ನವಾಗಿದ್ದಾವೆ. ನಾನು ಅವರ ಅಭಿಪ್ರಾಯಗಳನ್ನ ಗಮನಿಸ್ತಾ ಇದ್ದೇನೆ, ಅವರ ವ್ಯಕ್ತಿತ್ವವನ್ನ ಗಮನಿಸ್ತಾ ಇದ್ದೇನೆ. ನನ್ನ ಬಗ್ಗೆ ಅವರು ಇಟ್ಟುಕೊಂಡಿರುವಂತಹ ಈ ಎಲ್ಲ ಅಭಿಪ್ರಾಯಗಳು ಅವರ ದೃಷ್ಟಿಕೋನದ ಅನುಸಾರ, ಅವರ ವ್ಯಕ್ತಿತ್ವದ ಅನುಸಾರ ಅವರು ರಚಿಸಿದ್ದಾರೆ. ಅವರ ಅಭಿಪ್ರಾಯಗಳನ್ನ, ಅವರ ಸಲಹೆಗಳನ್ನ, ಅವರ ಭಾವನೆಗಳಿಂದ ನಾನು ಬೇರ್ಪಡಿಸುತ್ತೇನೆ. ಅವರ ಸಲಹೆಯನ್ನ ನಾನು ಸ್ವೀಕಾರ ಮಾಡ್ತೇನೆ, ಆದ್ರೆ ಅವರ ಭಾವನೆಗಳನ್ನ ನಾನು ಸ್ವೀಕರಿಸೋದಿಲ್ಲ. ಅವರ ಆ ಸಲಹೆಗೆ, ಅವರ ಆ ಅಭಿಪ್ರಾಯಕ್ಕೆ ನಾನು ಗೌರವಿಸುತ್ತೇನೆ. ಅವರ ಆ ಸಲಹೆಯನ್ನ ನಾನು ಚಿಂತನೆ ಮಾಡ್ತೇನೆ. ಅದು ನನ್ನ ಸಂಸ್ಕಾರಗಳಿಗೆ ಸರಿಯಾಗಿದೆ, ನನ್ನ ಸಾಮರ್ಥ್ಯಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನು ನನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಳ್ತೇನೆ. ಇಲ್ಲ ಅಂತಂದ್ರೆ ನನ್ನ ಸಂಸ್ಕಾರಗಳ ಅನುಸಾರ, ಸಾಮರ್ಥ್ಯದ ಅನುಸಾರ ನನ್ನ ಜೀವನದ ನಿರ್ಣಯಗಳನ್ನ ನಾನು ಸ್ವಯಂ ತೆಗೆದುಕೊಳ್ತೇನೆ. ಪ್ರತಿಯೊಂದು ನಿರ್ಣಯದ ಪ್ರತಿಫಲವನ್ನ ನಾನು ಸ್ವೀಕರಿಸಲು ಜವಾಬ್ದಾರಿಯನ್ನ ತೆಗೆದುಕೊಳ್ತೇನೆ. ನಾನು ಸದಾ ಸರಿಯಾದದ್ದನ್ನೇ ಯೋಚಿಸ್ತೇನೆ, ಸರಿಯಾದದ್ದನ್ನೇ ಭಾವಿಸ್ತೇನೆ, ಸರಿಯಾದ ಕರ್ಮಗಳನ್ನೇ ಮಾಡ್ತೇನೆ. ಆದ್ರಿಂದ ಶ್ರೇಷ್ಠ ಕರ್ಮಗಳ ಶಕ್ತಿ ಸದಾ ನನ್ನ ಜೊತೆ ಇದೆ. ನಾನು ನಿರ್ಭಯಳಾಗಿದ್ದೇನೆ, ಆತ್ಮವಿಶ್ವಾಸವನ್ನ ಹೊಂದಿದ್ದೇನೆ, ಉಮಂಗ ಉತ್ಸಾಹದಿಂದ ತುಂಬಿದ್ದೇನೆ. ಒಂದು ತಿಳುವಳಿಕೆಯೊಂದಿಗೆ ಇವತ್ತು ನಾನು ಜನರ ಅಭಿಪ್ರಾಯಗಳ ಬಗ್ಗೆ ಇರುವಂತಹ ಮನಸ್ಸಿನಲ್ಲಿರುವಂತಹ ಅನೇಕ ಭಯಗಳನ್ನ ಹೊರಹಾಕ್ತಾ ಇದ್ದೇನೆ. ನಿಮ್ಮನ್ನ ನೀವು ನೋಡಿಕೊಳ್ಳಿ. ನಿಮ್ಮ ಭಾರವಾದ ಬ್ಯಾಗ್ನಿಂದ, ಚೀಲದಿಂದ ಆ ಭಯಗಳು
ಕರಗಿ ಹೋಗ್ತಾ ಇದ್ದಾವೆ, ಹೊರ ಹೋಗ್ತಾ ಇದ್ದಾವೆ. ನಿಮ್ಮ ಆ ಬ್ಯಾಗ್ ಚಿಕ್ಕದಾಗ್ತಾ ಇದೆ, ಹಗೂರ ಆಗ್ತಾ ಇದೆ. ನಿಮ್ಮ ಮನಸ್ಸನ್ನ ನೀವು ಮತ್ತೆ ಸೂಕ್ಷ್ಮವಾಗಿ ಚೆಕ್ ಮಾಡ್ತಾ ಇದ್ದೀರಾ. ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡುವಂತಹ, ನಿಮ್ಮ ಗೌರವವನ್ನ ಕಡಿಮೆ ಮಾಡುವಂತಹ, ನಿಮ್ಮ ಏಳಿಗೆಯನ್ನ ನಿಲ್ಲಿಸುವಂತಹ, ನಿಮ್ಮ ಗುರಿಯಿಂದ ನಿಮ್ಮನ್ನ ದೂರ ಮಾಡುವಂತಹ ಏನೆಲ್ಲ ವ್ಯರ್ಥ ವಿಚಾರಗಳಿದ್ದಾವೆ, ಚಿಂತೆಗಳಿದ್ದಾವೆ, ಆತಂಕಗಳಿದ್ದಾವೆ, ಅದೆಲ್ಲವನ್ನ ಇವತ್ತು ಪ್ರಜ್ಞಾಪೂರ್ವಕವಾಗಿ ನೀವು ಹೊರ ಹಾಕ್ತಾ ಇದ್ದೀರಾ. ಏಕೆಂದ್ರೆ ನೀವು ನಿಮ್ಮ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನ ಹೊಂದಿದ್ದೀರಾ. ಆತ್ಮವಿಶ್ವಾಸದೊಂದಿಗೆ ನೀವು ಹಳೆಯ ಕಹಿ ಘಟನೆಗಳನ್ನ ಮರಿತಾ ಹೊಸ ದೃಶ್ಯಗಳಿಗಾಗಿ ನಿಮ್ಮನ್ನ ನೀವು ಸಜ್ಜುಗೊಳಿಸಿಕೊಂಡಿದ್ದೀರಾ. ಅದಕ್ಕಾಗಿ ಮನಸ್ಸಿನ ಎಲ್ಲ ಆತಂಕಗಳನ್ನ ಹೊರ ಹಾಕ್ತಾ ಇದ್ದೀರಾ. ಚಿಂತೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಿ. ನಿಮ್ಮನ್ನ ನೀವು ನೋಡಿಕೊಳ್ಳಿ. ನಿಮ್ಮ ಆ ಭಾರವಾದ ಬ್ಯಾಗ್ ಸಂಪೂರ್ಣವಾಗಿ ಖಾಲಿಯಾಗಿದೆ, ಹಗೂರವಾಗಿದೆ. ನೀವೀಗ ಆ ಬ್ಯಾಗ್ನಿಂದ ಮುಕ್ತರಾಗಿದ್ದೀರಾ, ಸ್ವತಂತ್ರರಾಗಿದ್ದೀರಾ. ನಿಮ್ಮ ಜೀವನದ ಈ ಶ್ರೇಷ್ಠ ಗುರಿಯ ಶಿಖರವನ್ನ ಏರೋದಕ್ಕಾಗಿ ನೀವು ಬಹಳ ಉಮಂಗ ಆತುರತೆಯಲ್ಲಿ ಇದ್ದೀರಾ. ನಿಮ್ಮನ್ನ ನೀವು ನೋಡಿ ನೀವು ಮೇಲೆ ಏರ್ತಾ ಇದ್ದೀರಾ. ಯಾಕಂದ್ರೆ ನೀವು ಇವಾಗ ಹಗೂರವಾಗಿದ್ದೀರಾ, ತೀಕ್ಷ್ಣವಾಗಿ ಮೇಲೆ ಸಾಕ್ತಾ ಇದ್ದೀರಾ. ಆ ಪ್ರಯಾಣವನ್ನ ನೀವು ಅನುಭವ ಮಾಡ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಎನ್ನುವ ಅನುಭವವನ್ನು ನೀವು ಮಾಡ್ತಾ ಇದ್ದೀರಾ. ಸ್ವಯಂನ ಮೇಲೆ ವಿಶ್ವಾಸವನ್ನಿಟ್ಟು ಹಂತ ಹಂತಕ್ಕೂ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಮುಂದೆ ಸಾಗ್ತಾ ಇದ್ದೀರಾ. ನಿರ್ಭಯರಾಗಿ ಹೆಜ್ಜೆಯನ್ನಿಡ್ತಾ ಇದ್ದೀರಾ. ನೋಡಿ, ನಿಮ್ಮನ್ನ ನೀವು ಬಹಳ ಎತ್ತರೆತ್ತಕ್ಕೆ ಏರ್ತಾ ಇದ್ದೀರಾ. ನಿಮ್ಮ ಗುರಿಯ ತುತ್ತ ತುದಿಗೆ ನೀವು ತಲುಪ್ತಾ ಇದ್ದೀರಾ. ಅನುಭವ ಮಾಡಿ, ನಿಮ್ಮ ಗುರಿಯನ್ನ ನೀವು ತಲುಪಿದ್ದೀರಾ. ಆ ಯಶಸ್ಸಿನ ಸಫಲತೆಯ ಶಿಖರದ ಮೇಲೆ ನೀವಿದ್ದೀರಾ. ಒಂದು ಅತೀಂದ್ರಿಯ ಸುಖದ ಅನುಭವ ನೀವು ಮಾಡ್ತಾ ಇದ್ದೀರಾ. ಜೀವನದಲ್ಲಿ ಇಷ್ಟಪಟ್ಟ ಗುರಿಯನ್ನ ಸಾಧಿಸಿದಂತ ಹೆಮ್ಮೆ ನಿಮ್ಮ ಮೇಲೆ ನಿಮ್ಗೆ ಇದೆ. ನಿಮ್ಮ ಈ ಯಶಸ್ಸನ್ನ ತಡಿತಾ ಇರುವಂತಹ ಆ ಭಾರವಾದ ಹೊರೆಯನ್ನ ಇಳಿಸಿದ್ದಕ್ಕಾಗಿ ನಿಮ್ಗೆ ಅತಿ ಹೆಮ್ಮೆ ಇದೆ ನಿಮ್ಮ ಮೇಲೆ. ಆ ಗುರಿಯನ್ನ ತಲುಪಿರುವ ಖುಷಿಯನ್ನ ಅನುಭವ ಮಾಡ್ತಾ ಸಂತುಷ್ಟವಾಗಿದ್ದೀರಾ. ನೀವು ಆನಂದದಿಂದ ತುಂಬಿದೆ ನಿಮ್ಮ ಮನಸ್ಸು. ಈಗ ನೀವು ನಿಮ್ಮ ವಾಸ್ತವಿಕ ಪ್ರಶಾಂತವಾದ ಸ್ಥಳಕ್ಕೆ ನಿಮ್ಮ ಮನಸ್ಸನ್ನ ಹಿಂದೆ ತರ್ತಾ ಇದ್ದೀರಾ. ಈಗ ನೀವು ಸಾಕಾರ ಸ್ವರೂಪದಲ್ಲಿದ್ದೀರಾ. ನಿಮ್ಮ ಮನಸ್ಸು ಹಗೂರವಾಗಿದೆ, ಆತ್ಮವಿಶ್ವಾಸದಿಂದ ತುಂಬಿದೆ, ಉಮಂಗ ಉತ್ಸಾಹದಿಂದ ಕೂಡಿದೆ. ಬಹಳ ಶಕ್ತಿಶಾಲಿಯಾಗಿದ್ದೀರಾ. ಆಂತರಿಕವಾಗಿ ನೀವು ಹಿಂದೆ ಮುಂದೆ ಬರುವಂತಹ ಪರಿಸ್ಥಿತಿಗಳನ್ನು ನೀವು ಸ್ವೀಕರಿಸೋದಕ್ಕಾಗಿ ಸಿದ್ಧರಿದ್ದೀರಾ. ಜನರ ಅಭಿಪ್ರಾಯಗಳನ್ನ ಸ್ವೀಕರಿಸ್ತಾ ಅದರಿಂದ ಅಪ್ರಭಾವಿತರಾಗೋದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ. ಜೀವನದ ಪ್ರತಿಯೊಂದು ದೃಶ್ಯವನ್ನ ಸುಂದರವಾಗಿ ಗೊಳಿಸೋದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ. ನಿಮ್ಮ ಮನಸ್ಸು ಹಗೂರತೆಯ, ಆರಾಮದ, ಖುಷಿಯ ಅನುಭವವನ್ನ ಮಾಡ್ತಾ ಇದೆ.